ಇಲ್ಲ ಸ್ವಾಮಿ, ಆ ಥರ ಏನು ನಾವು ನೋಡಿ ಹರಿಹರ ಸ್ವಾಮಿ, ಹರಿಹರೇಶ್ವರ ಸ್ವಾಮಿ. ನಾಶ ಮಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧಗಳಾಗ್ತಾ ಇತ್ತು. ಹಂಗಾಗಿ ಆ ಮೇಲ್ಗಡೆ ಇರೋ ಭಾಗದೊಳಗೆ ಒಳಗಡೆ ಇರೋ ಮೂರ್ತಿನೇ ಇರ್ತದೆ. ಪ್ರಧಾನ ದೇವತಾ ಏನಿದೆ ಅದೇ ಮೂರ್ತಿ ಅಲ್ಲಿರೋದು. ಯುದ್ಧಗಳು ಶುರುವಾಗಿ ದೇವಸ್ಥಾನ ನಾಶ ಮಾಡ್ಲಿಕ್ಕೆ ಬರ್ತಾರೆ, ಮೂರ್ತಿಗಳನ್ನು ಒಡೆದಾಕ್ತಾರೆ ಅಂತಂದಾಗ ಅದನ್ನ ರಕ್ಷಣೆ ಮಾಡೋ ಸಲುವಾಗಿ ಗರ್ಭಗುಡಿನ ಮುಚ್ಚಿಬಿಡೋದು, ಒಂದು ಗೋಡೆ ತರ ಕಣ್ಣಿಗೆ ಕಾಣೋ ಹಂಗೆ ಮುಚ್ಚಿಬಿಟ್ಟು ಇಲ್ಲಿರೋ ಮೂರ್ತಿನ ತೆಗೆದು ಮುಂದ್ಗಡೆ ಇಟ್ಟು ಪೂಜೆ ಮಾಡೋದು. ಹೊಡೆದ್ರೆ ಇದು ಹೊಡೆದೋಗ್ಲಿ ಅಂತ ಅಸ್ತಿತ್ವ ಬಂದ ಮೇಲೆ ಮತ್ತೆ ಹೊಸದಾಗಿ ಮತ್ತೆ ಗೋಡೆ ಎಲ್ಲ ತೆಗೆದು ಮತ್ತೆ ದೇವ್ರ ಪೂಜೆ ಶುರು ಮಾಡೋ ಪದ್ಧತಿ ಇತ್ತು. ಹೆಂಗಿರೋದು ಅಂದರೆ, ಎರಡು ರಾಜ್ಯಗಳ ಮಧ್ಯೆ ಯುದ್ಧ ಆಗೋಕ್ಕೂ ಮುಂಚೆ ಈಗೆಲ್ಲ ನಾವು ಹೇಳ್ತಾ ಇರ್ತೀವಿ ಒಂದು ರಿಕ್ವೆಸ್ಟ್ ಲೆಟರ್ ಅಂತೇಳಿ. ಅದನ್ನು ಫಸ್ಟ್ ಹೇಳಿ ಕಳಿಸೋದು ಒಬ್ಬನ ಮುಖಾಂತರ, ನಾವು ದಾಳಿ ಮಾಡಿ ನಿಮ್ಮನ್ನೆಲ್ಲ ನಾಶ ಮಾಡ್ತೀವಿ, ನಮಗೆ ಇಷ್ಟು ಕಪ್ಪ ಕಾಣಿಕೆ ಕೊಡಬೇಕು ಅಂತ. ಅವನು ಆಗಲ್ಲ ಅಂತ ಏನು ಅಂದ ಅಂದರೆ, ಒಬ್ಬ ರಾಜ ಒಂದು ಊರಲ್ಲಿ ಒಂದು ಕೆರೆ ಅಂತೂ ಕಟ್ಸಿರ್ತಿದ್ದ, ಆ ಕೆರೆಗೆ ವಿಷ ಹಾಕ್ಬಿಡೋದು ಅವನು ಹಂಗಾದ್ರೂ ಸೋಲ್ಲಿ ಅಂತ. ಅದಕ್ಕೂ ಮೀರಿ ನಿಂತು ಅಂತಂದಾಗ ಅವನು ಈ ಥರ ಒಂದು ದೇವಸ್ಥಾನಕ್ಕೆ ಪೂಜೆಗೆ ಬೇಕಾಗಿರೋ ಒಂದು ಬಾವಿ ತೋರಿಸಿಟ್ಟಿರ್ತಿದ್ದ. ಆ ಬಾವಿ ಒಳಗಡೆ ಒಂದು ಯಾವುದೋ ಸತ್ತು ಪ್ರಾಣಿ ಹಾಕ್ಬಿಡೋದು, ಹಂಗಾರ ಸೋಲ್ಲಿ ಅಂತ. ಅದಕ್ಕೂ ಮೀರಿ ಆದಾಗ ಈಗ ಅವಾಗಲೇ ಹೇಳ್ದಂಗೆ ಅದನ್ನು ಹೊಡೆದಾಕಕ್ಕೆ ಬರೋದು, ಅದನ್ನು ಮುಚ್ಚಿಬಿಟ್ಟು ಇದು ಇಟ್ಟು ಪೂಜೆ ಮಾಡೋದು ಉಳಿಲಿ ಅಂತ. ಆದ್ರೂ ಹೊರಗಡೆ ಆ ಕಡೆ ಈ ಕಡೆ ಎಲ್ಲ ನಾಶ ಮಾಡಿ ಉಳಿದಿದ್ದನ್ನು ಇಷ್ಟು ಉಳಿಸ್ಕೊಂಡು ಹೋಗುವಂಗೆ ಮಾಡಿಟ್ಟಾರೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಮುಜರಾಯಿ ಎರಡು ನೋಡ್ಕೊಳ್ತೀವಿ. ಸರಿ, ಸಾಯಂಕಾಲಕ್ಕೆ ಬಂದು ಅಲ್ಲ ಬೈ, ಒಂದು ಹೇಳ್ತೀನಿ ಕೇಳಿ, ನಿಂದು ಅನುಕೂಲ ಮಾಡ್ಕೊಡ್ತೀನಿ. ನನಗೆ ಯಾರು ಅನುಕೂಲ ಮಾಡ್ತಿರೋಪ್ಪ? ಎಲ್ಲರೂ ನಿಮ್ಮಿಂದ ನೋಡ್ಕೊಂಡ್ಬಿಟ್ರೆ ದೇವರು ದೇವಸ್ಥಾನದ್ದು ಶುರು ಮಾಡೋದಲ್ಲ. ನಿಂತ್ಕೊ, ನೀನು ನಿಂತ್ಕೊ. ಹಿಂಗೆ ಬಾ, ಮುಂದೆ ನಡಿ, ಮುಂದೆ ನಡಿ. ನಿಂತ್ಕೊ ಕುಸುಮ, ಹಂಗೆ. ಹರಿಹರರು ನೆಲೆಸಿರುವ ಗುಹಾರಣ್ಯ ಕ್ಷೇತ್ರ ಇದು ನೋಡಿ. ಹಿಂಗೆ ಇಟ್ಕೊಂಡು ಹೋಗೋಣಲ್ಲ. ಈಗ ನಡೀತಿದ್ದು ಇಲ್ಲಿ ನಿಂತ್ಕೊ, ಇಲ್ಲಿ ನಿಂದು ಬಂದೇ ಇಲ್ಲ. ಅದು ಯಾಕೆ ಇದಾಗ್ಬಿಟ್ಟೈತೆ, ಅವಾಗಲೇ ಮಾಡಿದ್ದು. ನೋಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಒಮ್ಮೆ ಭೇಟಿ ಕೊಡಿ. ದಾವಣಗೆರೆ ಡಿಸ್ಟಿಕ್ಕು, ಹರಿಹರೇಶ್ವರ ದೇವಸ್ಥಾನ. ಇದು ನೋಡಿ, ಶಾಸನಗಳು ಇವು ನೋಡಿ, ಶಾಸನಗಳು ಇವು. ಒಮ್ಮೆ ಭೇಟಿ ಕೊಡಿ, ತುಂಬ ಪವರ್ಫುಲ್ ದೇವಸ್ಥಾನ. ಎಲ್ಲ ದಾವಣಗೆರೆ ಡಿಸ್ಟಿಕ್ಕು, ಹರಿಹರೇಶ್ವರ. ಗುಹಾಸುರನನ್ನು ಸಂಹಾರ ಮಾಡಿದ ಹರಿಹರೇಶ್ವರ ದೇವಸ್ಥಾನ ಇದು.
ತೆಗ್ದೆ ಅದಾಯಿತು. ಹ್ಞೂ, ಇದು 2-3 ವಿಡಿಯೋ ಆಗಿದೆ ಮಾಡಿದೆ. ನೋಡಿ, ನಮ್ಮ ಇತಿಹಾಸದ್ದು ಸ್ವಲ್ಪ ಎಲ್ಲರೂ ನೋಡಬೇಕು. ಬಂದು ಇತಿಹಾಸ ದೇವಸ್ಥಾನಗಳು ಸಾವಿರಾರು ವರ್ಷದ ಕೆಳಗಿದ್ದು ಇದೆಲ್ಲ. ಬಾ ಬಾ. ಹನುಮಂತ. ಹಾಂ, ನೋಡಿ ತುಂಬ ದೊಡ್ಡದಿದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಲ್ಲ ಪಾರ್ಟು ತೋರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ ಇದೆ. ಬನ್ನಿ ಎಲ್ಲ ಒಂದು ಸಲ ಹರಿಹರಕ್ಕೆ. ತುಂಬ ಚೆನ್ನಾಗಿದೆ. ದಾವಣಗೆರೆ ಡಿಸ್ಟಿಕ್ ಹರಿಹರ. ಹಾಂ, ನೋಡಿ ಇದು ಮಹಿಷಾಸುರ ಮರ್ದಿನಿ ಲಕ್ಷ್ಮಿ ಅಂತಾರೆ. ಮಹಾಲಕ್ಷ್ಮಿ ದೇವಸ್ಥಾನ. ಈಶ್ವರನ ದರ್ಶನ ಮಾಡಿ. ನೋಡಿ ಎಷ್ಟು ಹಳೆಯ ಕಾಲದ್ದು ಇವೆಲ್ಲ ಕಂಬಗಳು ಎಲ್ಲ ಚೆನ್ನಾಗಿದೆ. ತುಂಬ ಸಾವಿರಾರು ವರ್ಷದ್ದು ಇದೆಲ್ಲ ದೇವಸ್ಥಾನ. ಕಂಬಗಳೆಲ್ಲ ಹಾಂ, ಇದು ಓಪನ್ ಇದೆ. ಅಲ್ಲೇ ಓಪನ್ ಇದೆ. ಹಾಂ, ಓಪನ್ ಇದೆ. ಇಲ್ಲಿ ತೆಗ್ದಿರಲ್ಲ. ಹಾಂ ಹಾಂ, ಹಳೆ ನೋಟುಗಳು, ಹಳೆ 1 ರೂಪಾಯಿ 2 ರೂಪಾಯಿ ನೋಟುಗಳು